ಸರ್ ಮಲ್ಲಿಕಾರ್ಜುನ್, ನಮಸ್ಕಾರ. ನಮಸ್ತೆ ಸರ್ ನಾವು ನಮಸ್ತೆ. ಜೆ.ಕೆ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್. ಹೇಳಿ ಮಲ್ಲಿಕಾರ್ಜುನ್. ಸರ್ ಈಗಾಗಲೇ ಏನಂದ್ರೆ ಬೈ ಎಲೆಕ್ಷನ್ ನ ಚುನಾವಣೆ ಫಲಿತಾಂಶ ಏನೇನು ಹೊರಬಿದ್ದಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನತ್ತ ಜಯಬೇರಿಯನ್ನ ಬಾರಿಸಿದೆ. ಅಲ್ಲದೇನೆ ತಾವು ಶಿಗ್ಗಾವಿಯಿಂದ ತಾವು ಕೂಡ ಪ್ರಯತ್ನವನ್ನ ಮಾಡಿದ್ರಿ. ಏನಿಲ್ಲ, ಈ ಬೈ ಎಲೆಕ್ಷನ್ ಕುರಿತಾಗಿ ಏನ್ ಹೇಳ್ತೀರಾ ಅಂತ? ಏನಿಲ್ಲ, ಇದು ಜನ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಡೆತಕ್ಕಂತ ಸರ್ಕಾರಕ್ಕೆ ಅವರು ಕೊಟ್ಟಿರೋಂತ ಕೊಡುಗೆ, ಗ್ಯಾರಂಟಿಗಳು ಮತ್ತೆ ಯಾವ ತರ ಆಡಳಿತ ಮಾಡಿದ್ದಾರೆ ಅದಕ್ಕೆ ಅವರು ಇನ್ನಷ್ಟು ಬೆಂಬಲ ನೀಡಿದ್ದಾರೆ. ವಿಶ್ವಾಸ ಮತ್ತೆ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಈ 3 ಸೀಟು ಜಯಗಳಿಸಿ ಅವ್ರ ನಾಯಕತ್ವದ ಮೇಲೆ ಇನ್ನಷ್ಟು ಹೆಚ್ಚಿನ ಇದರಲ್ಲಿ ಅವರು ಒಂದು ಅನುಕಂಪ ಕೊಟ್ಟಿದ್ದಾರೆ. ಸರ್ ಎಲ್ಲೋ ಒಂದ್ ಕಡೆ ಬಹಳಷ್ಟು ಬಿಜೆಪಿ ನಾಯಕರೆಲ್ಲ ಹೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಈ ಗ್ಯಾರಂಟಿಗಳ ಯೋಜನೆ ಅಷ್ಟೊಂದು ಫಲಕರಿಸಲ್ಲ ಹಾಗೆ ಹೀಗೆ ಅಂತ ಇದ್ರು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಈ ಬೈ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ಏನೋ ಒಂದ್ ಕಡೆ ವರ್ಕೌಟ್ ಆಗಿದೆ ಅಂತ ಹೇಳಿ ಏನೋ ಅನಿಸ್ತಾ ಇದೆ ಅಂತ. ಜನ ಗ್ಯಾರಂಟಿ ಯೋಜನೆ ಒಂದು, ಎರಡನೇದು ಬಿಜೆಪಿದು ದುರಂಕಾರ ಮತ್ತೆ ದುರ ಆಡಳಿತ. ಇನ್ನಷ್ಟು 40% ಏನವರು ಹಗರಣ ಮಾಡಿದ್ರು ನೋಡಿ ಎಲ್ಲದನ್ನು, ಅದು ಜನ ಇವತ್ತು ಸಹ ಮರ್ತಿಲ್ಲ. ಕರ್ನಾಟಕದಲ್ಲಿ ಅವ್ರಿಗೆ ಗೊತ್ತಿದೆ, ಬಿಜೆಪಿ ಬಂದ್ರೆ ಇದೇ ದುರಂಕಾರದು ಮತ್ತೆ ದೂರ ಆಡಳಿತ ಮತ್ತೆ ಕಮಿಷನ್ ಹೊಡೆಯೋದು, ಇಂತ ಎಲ್ಲ ಭ್ರಷ್ಟಾಚಾರದ ಸರ್ಕಾರ ನಡೆಸ್ತಾರಂತ ಜನಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಇನ್ನ ಈಗಲ್ಲ 10 ವರ್ಷ ಕಾಲಕ್ಕೂ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಬರೋದಂತೂ ಆಗಲ್ಲ ಅಂತ ಖಚಿತ ಆಗಿದೆ. ಸರ್ ಎಲ್ಲೋ ಒಂದ್ ಕಡೆ ಬಿಜೆಪಿಯ ನಾಯಕರು ವಕ್ಫ್ ಬೋರ್ಡ್ ನ ವಿಚಾರವಾಗಿರ್ಬೋದು ಮುಂತಾದ ವಿಚಾರಗಳನ್ನ ಮುಂದಿಟ್ಕೊಂಡಿದ್ರು. ಆದ್ರೂ ಕೂಡ ಜನ ಇವನ್ನೆಲ್ಲ ಲೆಕ್ಕಿಸದೆ ಕಾಂಗ್ರೆಸ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಅಲ್ಲದೇನೆ ಒಂದು ಮಾಜಿ ಮುಖ್ಯಮಂತ್ರಿಗಳೇ ಅಂತ ಹೇಳಬಹುದು, ಅವರ ಸುಪುತ್ರರೇ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು. ಒಂದು ಚನ್ನಪಟ್ಟಣ ಕ್ಷೇತ್ರ ಆಗಿರ್ಬೋದು, ಹಿರಲ್ಲಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರರೇ ಒಂದು ಸ್ಪರ್ಧೆಗಿಳಿದಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮುಂದೆ ಅವರು ಕೂಡ ಸೋಲನ್ನ ಅನುಭವಿಸಬೇಕಾಯ್ತು ಅಂತ. ಈಗ ಜನಗಳು ದಿನ ದಿನಕ್ಕೆ ಈ ಬಿಜೆಪಿಯದು ಸುಳ್ಳು ಆಪಾದನೆಗಳು, ವಕ್ಫ್ ಬೋರ್ಡ್, ಏನ್ ವಕ್ಫ್ ಬೋರ್ಡ್ ಇಶ್ಯೂ? ಸರ್ಕಾರದ ಯಾವ್ದಾವ್ದು ಲ್ಯಾಂಡ್ ಇದೆಯಾ ವಕ್ಫ್ ಬೋರ್ಡ್ ನಲ್ಲಿ? ಇಲ್ಲ. ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ರೈತರದ್ದು ಯಾವ್ದ್ಯಾವ್ದು ಲ್ಯಾಂಡ್ ಇದೆ ಅದು ಒಂದು ವೇಳೆ ವಕ್ಫ್ ಬೋರ್ಡ್ ಅವ್ರು ನೋಟಿಸ್ ಕೊಟ್ಟಿದ್ದಿದ್ರೆ ಆ ನೋಟಿಸ್ಗಳನ್ನ ಹಿಂದೆ ಪಡೆದಿದ್ದಾರೆ. ಅದನ್ನ ಸರಿಯಾಗಿ ಕ್ರಮ ತಗೊಳ್ಳೋದು, ಅದು ತಹಸೀಲ್ದಾರ್ ಅವ್ರು, ವಿಜಯಪುರ ತಹಸೀಲ್ದಾರ್ ತಪ್ಪು ಮಾಡಿದ್ದಾರೆ. ಅವ್ರು ನೋಟಿಸ್ ಕೊಡ್ಲಿಲ್ಲ, ಯಾವುದೇ ತರದ್ದು ಕ್ರಮ ತಗೊಳ್ಳಿಲ್ಲ, ಏಕಾಏಕಾಗಿ ಇಸಿ ನಲ್ಲಿ ಎಂಡಾಸ್ ಮಾಡಿರೋದು ತಪ್ಪಂತ. ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದಾವೆ, ಮುಂದೇನು ಸಹ ಮಾಡ್ತೀವಿ. ಇನ್ನೊಂದು ಏನಂದ್ರೆ, ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಒಂದು, ಎರಡನೇದು ಅಲ್ಪಸಂಖ್ಯಾತರಿಂದ ಒಂದು ಸಮುದಾಯದಿಂದ ಬರೋದಂತ ಒಂದು ವಕ್ಫ್ ಬೋರ್ಡ್ ಇಶ್ಯೂ ಮೇಲೆ ದಯವಿಟ್ಟು ಎಲ್ಲರೂ ಗಮನ ಏನಿಡ್ಬೇಕಂದ್ರೆ, ಈ ವಕ್ಫ್ ಬೋರ್ಡ್ ನಲ್ಲಿ 1 ಇಂಚುನು ಸರ್ಕಾರಿ ಜಮೀನ್ ಇಲ್ಲ. ಒಂದು, ಎರಡನೇದು ಯಾವ್ದ್ಯಾವ್ದು ಲ್ಯಾಂಡ್ ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾವೋ ಅದು ಹಿಂದೆ ಇರೋದು ದಾಖಲೆಗಳನ್ನ ಅವ್ರು ಯಾವುದೋ ಕಾಲಕ್ಕೂ ಸರಿಪಡಿಸಿಲ್ಲ. ಆಯ್ತು, ಆ ವಿಷಯ ಈಗ ರೈತರಲ್ಲಿ ಅವರು ಜೀವನ ಮಾಡಿಕೊಂಡು ಅಲ್ಲಿ ರೈತರದು ಬೆಳೀತಾ ಇದಾವೆ. ಆ ಭೂಮಿಯನ್ನ ಯಾವತ್ತೂ ಸಹ ಡಿಸ್ಟರ್ಬ್ ಮಾಡಂಗಿಲ್ಲ. ರೈತರ ಹತ್ರ ಇರೋದು ಭೂಮಿ ರೈತರ ಹತ್ರನೇ ಇರತ್ತೆ. ಇದು ನಾನು ಸಹ ಸ್ಪಷ್ಟೀಕರಣ ಕೊಡಕ್ ಬಯಸ್ತಾ ಇದ್ದೀನಿ. ಇದು ಬಿಜೆಪಿ ಅವ್ರು ಏನೋ ಇದನ್ನು ಜಾತಿವಾದ ಮಾಡಕ್ ಪ್ರಯತ್ನ ಪಟ್ರು, ಅದು ಸಫಲ ಆಗಿಲ್ಲ. ಈ ಇಶ್ಯೂ ಇದು ಬೇಸ್ಲೆಸ್ ಇಶ್ಯೂ. ವಾಲ್ಮೀಕಿ ಹಗರಣನೂ ಏನಿಲ್ಲ, ಮೂಡ ಹಗರಣನೂ ಏನಿಲ್ಲ, ಈ ವಕ್ಫ್ ಬೋರ್ಡ್ ಹಗರಣನೂ ಏನಿಲ್ಲ. ಬಿಜೆಪಿ ಹತ್ರ ನಮ್ಮ ಸರ್ಕಾರದ ಆಡಳಿತ ಬಗ್ಗೆ ಹೇಳಲಿಕ್ಕೆ ಮತ್ತೆ ನಮ್ಮ ಸರ್ಕಾರ ಯೋಜನೆಗಳು ಪ್ರಕಾರ ಅದನ್ನ ಎದುರೆ ಹೆಂಗ್ ಮಾಡ್ಬೇಕಂತ ಅದ್ರ ಬಗ್ಗೆ ಚರ್ಚೆ ಮಾಡತ್ರ ವಿಷಯ ಇಲ್ಲ. ಸುಮ್ನೆ ಇಂಥ ಸುಳ್ಳು ಆಪಾದನೆಗಳು ಮಾಡಿ ಎಲೆಕ್ಷನ್ ಸಾಮಾನ್ಯ ಜನರನ್ನ ದಾರಿ ತಪ್ಪಿಸೋದಂತ ಪ್ರಯತ್ನ ಪಡ್ತಾರೆ. ಅದು ಯಾವತ್ತೂ ಸಹ ನಮ್ಮ ಕರ್ನಾಟಕದ ಜನರು ತುಂಬಾ ಬುದ್ಧಿವಂತಿದ್ದಾರೆ, ಅವ್ರು ಎಲ್ಲಾ ತಿಳುವಳಿಕೆ ಇರೋಂತ ಜನರು. ಈ ಬಿಜೆಪಿ ಅವ್ರನ್ನ ಮುಂದೆ ಅಂತೂ ಸರ್ಕಾರಕ್ಕೆ ಬರಂಗ ಆಗಲ್ಲ ಅಂತ ಒಂದು ಅನಿಸಿಕೆ ಈಗಾಗಲೇ ಒಂದು 3 ಗೆಲುವಿನ ಅವರು ತೋರಿಸಿಕೊಟ್ಟಿದ್ದಾರೆ. ಸರ್ ಎಲ್ಲ ಒಂದ್ ಕಡೆ ತಾವು ಕೂಡ ಶಿಗ್ಗಾವಿಯಿಂದ ಪ್ರಯತ್ನ ಮಾಡ್ತಾ ಇದ್ರಿ. ಈಗ ಒಂದು ಗೆಲುವಿನ ಕುರಿತಾಗಿ ತಾವು ಕೂಡ ಒಂದು ಸ್ಪರ್ಧೆಯಾಗಿ ಮಾಡ್ತಾ ಇದ್ರಿ.
ಆ ಶಿಗ್ಗಾವಿ ಕ್ಷೇತ್ರ ಕುರಿತಾಗಿ ಏನ್ ಹೇಳ್ತೀರಾ? ಜನ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಏನಿದೆ ಕೊಡುಗೆ ಅದ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಇಡೀ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಅವ್ರು ಮತದಾನ ಹಾಕಿದ್ದಾರೆ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಕಾರ್ಯಕರ್ತನಾಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೆ. ಕಾಂಗ್ರೆಸ್ ಪಕ್ಷ ಒಬ್ರಿಗೆ ಟಿಕೆಟ್ ಕೊಟ್ರು, ನನ್ ಮೇಲೆ ಅವ್ರು ಹೇಳಿದ್ರು ಇಲ್ಲ ನೀನ್ ಹೋಗಿ ಪ್ರಯತ್ನ ಪಟ್ಟಿ ಅವ್ರು ಯಾರ್ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಾರೆ ಅವ್ರ ಪರವಾಗಿ ನೀವು ಜಯ ಗಳಿಸಬೇಕು ಪ್ರಯತ್ನ ಮಾಡ್ಬೇಕಂತ ನಾವು ಸಹ ಸವಣೂರಿನಲ್ಲಿ ಒಳ್ಳೆ ಲೀಡು, ನಾನು ಸವಣೂರು ಭಾಗಕ್ಕೆ ಇನ್ಚಾರ್ಜ್ ಕೊಟ್ಟಿದ್ರು, ಒಳ್ಳೆ ಲೀಡು ತೋರಿಸಿ ಕೊಟ್ಟಿದೀವಿ. ಜನಗೆ ತುಂಬಾ ಹೃದಯಪೂರ್ವವಾಗಿ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ನನ್ನ ಮೇಲೆ ಏನ್ ವಿಶ್ವಾಸ ಇಟ್ಟಿದ್ರು ಶಿಗ್ಗಾಂವ್ ಸವಣೂರ ಜನ, ಆ ವಿಶ್ವಾಸ ಆ ಪ್ರೀತಿ ಇವತ್ತು ಸಹ ತಾವು ಮತದಾನ ಮುಖಾಂತರ ಒಂದು ನನ್ನ ಮೇಲೆ ಆ ಅನುಕಂಪ ಮತ್ತೆ ಆ ವಿಶ್ವಾಸ ಇಟ್ಟಿದ್ರೆ ಅವ್ರಿಗೆಲ್ಲರಿಗೂ ಸಹ ನಾನು ಹೃದಯಪೂರ್ವವಾಗಿ ಧನ್ಯವಾದ. ಮತ್ತೆ ನಮ್ಮ ಯಾಸಿರ್ ಪಠಾಣ್ ಅವರು ಕ್ಯಾಂಡಿಡೇಟ್ ಜಯ ಗಳಿಸಿದರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದೆಲ್ಲ ನೋಡಿದ್ರೆ ಕೊನೆಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಾಯಕತ್ವದಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರೋದಂತ ಸಾಮಾನ್ಯ ಇಡೀ ಕರ್ನಾಟಕದ ಜನರಿಗೆ ಅಭಿನಂದನೆ. ಅವ್ರು ಯಾವತ್ತೂ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರುಣಿಯಾಗಿ ಇರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಓಕೆ ಸರ್, ಧನ್ಯವಾದ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಬಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.